ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇದೆ. 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ನಿಮ್ಮ ಪ್ರೇಮ ಸಂದೇಶ ನೋಡೋಣ. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಪ್ರೇಮ ಸಂದೇಶ ಏನಿದೆ ನೋಡೋಣ. ಐ ಸಿ ಯುವರ್ ಫೇಸ್ ಎವರಿ ಟೈಮ್ ಐ ಕ್ಲೋಸ್ ಮೈ ಐಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕಣ್ಮುಚ್ಚಿದಾಗೆಲ್ಲ ನಿಮ್ಮ ಮುಖ ನೆನಪು ಬರುತ್ತಂತೆ ಅವರಿಗೆ. ನೀವು ಕೊಡುವಂಥ ಮುದ್ದಾದ ಹೆಸರು ಅವ್ರಿಗೆ ತುಂಬ ಇಷ್ಟ, ಮತ್ತು ನಿಮಗೆ ಅವರು ಮುದ್ದಾದ ಹೆಸರುಗಳನ್ನ ಕೊಡೋದು ಕೂಡ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಅವ್ರಿಗೆ ತುಂಬ ಸೆಕ್ಸಿಯಾಗಿ ಕೇಳಿಸುತ್ತಂತೆ. ಅವರೆಲ್ಲ ಆಲೋಚನೆಗಳನ್ನ, ಅವರ ಮೈಂಡನ್ನು ಚೆನ್ನಾಗಿ ರೀಡ್ ಮಾಡ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈ ಹಿಡ್ಕೊಂಡು ಮೂವಿ ಥಿಯೇಟ್ರಲ್ಲಿ ಸಮಯ ಕಳೆಯೋದು, ಪಿಕ್ಚರ್ ನೋಡೋದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಜೀವನದಲ್ಲಿ ನಂಬಿಕೆ ಅಂತ ಬಂದಿದ್ದೇ ಪ್ರೀತಿ ಮೇಲೆ, ಹೃದಯದ ಮೇಲೆ, ನಿಮ್ಮನ್ನು ನೋಡಿದ್ಮೇಲೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಅವ್ರಿಗೆ ಬೆಸ್ಟ್ ಫ್ರೆಂಡ್ ಥರ ಇರ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ. ತುಂಬ ಒಳ್ಳೆ ಫೀಲ್ ಕೊಡ್ತೀರಾ, ಅದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರೇನೇ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸ್ತೀರಾ, ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಜೀವನ ಪರ್ಯಂತ ಇರಬೇಕು, ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾರೆ ಅವರು. ವಂಡರ್ಫುಲ್ ಫ್ಯೂಚರ್ ನಿಮ್ಮ ಜೊತೆ ಆಗಬೇಕು ಅನ್ನೋದು ಅವರ ಇಚ್ಛೆ ಇದೆ. ಸೊ ಇವಾಗ ಸಪ್ರೇಷನಲ್ಲಿರೋರ ಸಂದೇಶ ನೋಡುವ. ಸಪ್ರೇಷನಲ್ಲಿ ಇರೋರಿಗೆ ಇದು ಅಂತ ಅಂದ್ಕೊಳ್ತೀನಿ. ಸೊ ಅವರಿಗೆ ಈಗ ನಂಬಿಕೆ ಅನ್ನೋದು ಇಲ್ಲ, ಅವರಿಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ. ಅವರಿಗೆ ಈಗ ಅವ್ರಿಗೇನು ಬೇಕೋ, ನಿಮ್ಗೇನು ಬೇಕೋ ಅದನ್ನು ಕೊಡುವಂಥ ಮನಸ್ಥಿತಿಲಿ ಅಥವಾ ಪರಿಸ್ಥಿತಿಲಿ ಅವರು ಇಲ್ಲ. ಅವರಿಗೆ ಆ ಒಂದು ದೃಢವಾದ ವಿಶ್ವಾಸ ಅನ್ನೋದು ಸದ್ಯಕ್ಕೆ ಇಲ್ಲ. ನಿಮಗೆ ಬೇಕಾಗಿರೋದು ಈಗ ಕೊಡುವಂಥ ಪರಿಸ್ಥಿತಿಲಿ ಅಥವಾ ಮನಸ್ಥಿತಿಲಿ ಅವರಿಲ್ಲ. ಸೊ ಹೊರಗಡೆ ಎಲ್ಲಾದರೂ ಸಿಗ್ತೀರಾ ಅಂತ ಅವರು ಕಾಯ್ತಾ ಇದ್ದಾರೆ. ಕನೆಕ್ಟ್ ಮೀ ವಿತ್ ಇನ್ 5D ಅಂತ ಹೇಳ್ತಾ ಇದ್ದಾರೆ. ಸೊ ಕನಸುಗಳ ಮುಖಾಂತರ ಹೈಯರ್ ಸೆಲ್ಫ್ ಅಥವಾ ಟೆಲಿಪತಿಕಲಿ ಕನೆಕ್ಟ್ ಆಗುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಯು ಡಿಸರ್ವ್ ಸಮ್ ಒನ್ ಬೆಟರ್ ದೆನ್ ಮೀ ಬಟ್ ಸ್ಟಿಲ್. ಸೊ ಅವ್ರಿಗೆ ಗೊತ್ತಿದೆ ನಿಮಗೆ ಅವ್ರಿಗಿಂತ ಒಳ್ಳೆ ವ್ಯಕ್ತಿ ಸಿಗಬೇಕು ಅನ್ನೋದು, ಆದರೂ ಕೂಡ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಐ ಆಮ್ ರನ್ನಿಂಗ್ ಆ್ಯಂಡ್ ಹೈಡಿಂಗ್ ಬಿಕಾಸ್ ಐ ಜಸ್ಟ್ ಕೆನಾಟ್ ಹ್ಯಾಂಡಲ್ ರೈಟ್ ನಾವು. ಸೊ ಸತ್ಯ ಏನಿದೆ ಅದನ್ನು ಅವರು ಒಪ್ಕೊಳ್ಳುವಂಥ ಮನಸ್ಥಿತಿಲಿ ಇಲ್ಲ. ಸದ್ಯಕ್ಕೆ ಅವರು ಪರಿಸ್ಥಿತಿನ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಒಂದಲ್ಲ ಒಂದಿನ ಸರಿಯಾದ ಸಮಯ ಬಂದಾಗ ಇಬ್ಬರು ಮತ್ತೆ ಒಂದಾಗ್ತೀವಿ ಎನ್ನುವಂಥ ಭರವಸೆ ಅವರಿಗೆ ಇದೆ. ಆ ಭರವಸೆಯಲ್ಲಿ ಅವರು ಇದ್ದಾರೆ. ಸೊ ಪರ್ಸ್ನಲ್ ಆಗಿ ಏನು ತಗೊಂಬೇಡಿ, ಏನು ನಡೀತೋ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ತಪ್ಪೆಲ್ಲ ಅವ್ರದ್ದೇ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಓಕೆ, ಓಪನ್ನೇ ಆಗ್ತಾ ಇಲ್ಲ ಇದು. ಓಕೆ, ನಿಮ್ಮನ್ನು ನೆನಪು ಮಾಡುವಂಥ ಹಾಡುಗಳನ್ನ ಕೇಳಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ತುಂಬ ಕಷ್ಟ ಹಾಡುಗಳು ನಿಮ್ಮ ನೆನಪನ್ನು ತರಿಸ್ತಾ ಇದೆ ಅವರಿಗೆ. ಐ ಆಮ್ ವಿತ್ ಯು ಆಲ್ ದ ಟೈಮ್, ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಭರವಸೆನ ಕೊಡ್ತಾ ಇದ್ದಾರೆ. ಐ ಸ್ಟಿಲ್ ಲವ್ ಯು ಸೋ ಮಚ್, ಐ ರಿಯಲಿ ಮಿಸ್ ವಾಟ್ ವಿ ಹ್ಯಾಡ್. ಸೊ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನ ಅವರು ತುಂಬ ಮಿಸ್ ಮಾಡ್ತಾ ಇದ್ದಾರೆ.
ಐ ಡ್ರೀಮ್ ಆಫ್ ಯು ಮೈ ಲವ್. ಸೊ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ, ನೀವು ಬೇಕು ಅವರಿಗೆ. ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಪಡಬೇಕಲ್ವಾ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ಸೊ ತಪ್ಪೆಲ್ಲ ಅವ್ರದ್ದು ಇಟ್ಕೊಂಡು ನಿಮ್ಮನ್ನ ತಪ್ಪಿತಸ್ಥರನ್ನಾಗಿ ಮಾಡಿದ್ರು. ಸಾರಿ ಇದ್ದಾರೆ ಅದಕ್ಕೆ. ಐ ವಿಶ್ ಐ ಹ್ಯಾಂಡಲ್ ಥಿಂಗ್ಸ್ ಡಿಫ್ರೆಂಟ್ಲಿ. ಸೊ ತಪ್ಪು ರೀತಿಲಿ ಪರಿಸ್ಥಿತಿನ ನಿಭಾಯಿಸಿದ್ರು, ಬೇರೆ ರೀತಿಲಿ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡಿದರೆ ಇನ್ನು ಬೆಟರ್ ಇರ್ತಾ ಇತ್ತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಅವರು ಬ್ಲ್ಯಾಂಕ್ ಆಗಿದ್ದಾರೆ, ಯಾವ ಒಂದು ನಿರ್ಧಾರನೂ ತಗೊಳ್ಳುವಂಥ ಮನಸ್ಥಿತಿಲಿ ಇಲ್ಲ. ಐ ವಾಂಟ್ ಟು ಟೇಕ್ ಕೇರ್ ಆಫ್ ಯು ಬಟ್ ಐ ಕೆನಾಟ್ ರೈಟ್ ನೌ ಬಿಕಾಸ್ ಆಫ್ ಮನಿ ಪ್ರಾಬ್ಲಮ್. ಬಹಳಷ್ಟು ಜನಕ್ಕೆ ನಿಮ್ಮನ್ನು ನೋಡ್ಕೊಬೇಕು, ನಿಮ್ಮ ಅಗತ್ಯಗಳನ್ನ ಪೂರೈಸಬೇಕು ಅನ್ನೋದು ಕೂಡ ಇದೆ. ಬಟ್ ಈಗ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಮೇ ಬಿ ಅವರಿಗೆ ಈಗ ಹಣಕಾಸಿನ ಒತ್ತಡ ಅಥವಾ ಹಣಕಾಸಿನ ಪರಿಸ್ಥಿತಿ ಸಮಸ್ಯೆ ಆಗಿರಬಹುದು. ಸೊ ಇದಿಷ್ಟು ನಿಮ್ಮ ಲವ್ ಮೆಸೇಜಸ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಸರ್ವಂ ಪ್ರೇಮಮಯಂ. ನಗ್ನಗ್ತಾ ಇರಿ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನೋಡೋಣ ನಿಮ್ಮ ಪ್ರೇಮ ಸಂದೇಶ ಏನಿದೆ ಅಂತ. ಸೊ ಯು ಟರ್ನ್ ಮೀ ಆನ್ ಸೋ ಕ್ವಿಕ್ಲಿ. ತುಂಬ ಬೇಗ ನಿಮ್ಮ ಕಡೆ ಅವ್ರನ್ನ ಸೆಳೆದ್ಕೊಂಡ್ಬಿಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕೈಯಲ್ಲಿ ಮ್ಯಾಜಿಕ್ ಇದೆ, ಎಲ್ಲವನ್ನೂ ಸರಿ ಮಾಡಿಬಿಡ್ತೀರಾ, ಯಾವುದು ಸಮಸ್ಯೆ ಅನ್ನೋದೇ ಇರೋದಿಲ್ಲ ನೀವು ಅವ್ರ ಜೊತೆ ಇದ್ರೆ ಅಂತ ಹೇಳ್ತಿದ್ದಾರೆ. ಸೊ ದಿನ ಬೆಳಿಗ್ಗೆ ನಿಮ್ಮನ್ನು ನೆನೆಸ್ಕೊಂಡು ಅವ್ರ ದಿನ ಶುರು ಮಾಡ್ತಾರಂತೆ. ತುಂಬ ಒಳ್ಳೆ ನಗುವಿನೊಂದಿಗೆ ಅವ್ರಿಗೆ ನಿಮ್ಮ ಮುಖ ನೆನಪು ಅಥವಾ ನಿಮ್ಮ ಮುಖ ನೋಡಿ ಅಥವಾ ನಿಮ್ಮ ಫೋಟೋ ನೋಡಿ ಅವರು ದಿನಾನ ಶುರು ಮಾಡ್ತಾರೆ. ಇದರಿಂದ ಅವ್ರ ಇಡೀ ದಿನ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಜೊತೆ ಅವರು ಅವರಾಗಿರ್ತಾರೆ, ಅದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನೀವು ಬಂದಮೇಲೆ ಅವ್ರ ಜೀವನ ಬೆಳಕಾಯಿತು, ಬಂದೆಯ ಬಾಳಿನ ಬೆಳಕಾಗಿ. ಸೊ ನಿಮ್ಮ ಕನಸು ಅವ್ರ ಕನಸು ಅಂತ ಜೀವನ ಮಾಡ್ತಿದ್ದಾರೆ. ನಿಮ್ಮ ಕನಸನ್ನೆಲ್ಲ ನನಸು ಮಾಡಬೇಕು ಅನ್ನುವಂಥ ಕನಸನ್ನು ಅವ್ರು ಕಾಣ್ತಾ ಇದ್ದಾರೆ. ಸೊ ನಿಮ್ಮ ಕಣ್ಣಿನ ಆಳದಲ್ಲಿ ಅವರು ಕರಗೋಗ್ಲಿಕ್ಕೆ ಇಷ್ಟಪಡ್ತಾರೆ. ನಿನ್ನ ಕಣ್ಣಿನ ಆಳದಲ್ಲಿ ಬಿಂಬವಾಗಿ ನಾನು ಬಾಳುವೆ ಅಂತ. ಸಾರಿ, ಯು ಕೇರ್ ಅಬೌಟ್ ಹೌ ಐ ಫೀಲ್. ಅವ್ರ ಭಾವನೆಗಳಿಗೆ ಬೆಲೆ ಕೊಡ್ತಿರಲ್ಲ, ಅದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನೀವು ಕೋಪ ಮಾಡಿಕೊಂಡಾಗ ನೀವು ಗುರಾಯಿಸೋ ಅಂಥ ಲುಕ್ ಅವರಿಗೆ ತುಂಬ ಇಷ್ಟ. ಕೋಪ ಬರ್ಸೋದು ನಿಮಗೆ ತುಂಬ ಇಷ್ಟ. ಚಿಕ್ಕ ಚಿಕ್ಕ ನೆನಪುಗಳನ್ನ ನೀವು ಇಟ್ಕೊಂಡಿರ್ತೀರಲ್ಲ, ನಿಮ್ಮ ಜೊತೆ ಇರುವಂಥ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ನೆನಪುಗಳು ಅವ್ರಿಗೆ ತುಂಬ ಇಷ್ಟ. ಪುಟ್ಟ ಪುಟ್ಟ ಆಸೆಗಳು. ಸೊ ಅವ್ರನ್ನ ತುಂಬ ಮೋಟಿವೇಟ್ ಮಾಡಿದ್ದೀರಾ. ಅವರ ಕೆಲವು ಅಭ್ಯಾಸಗಳನ್ನ ಅಥವಾ ಹಾಬೀಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಹೆಲ್ಪ್ ಮಾಡಿದವ್ರಿಗೆ ತುಂಬ ಇಷ್ಟ ಇದೆ. ಜೊತೆಗೆ ಇಡೀ ವಿಶ್ವದಲ್ಲೇ ನೀವು ನಗುವಿನ ಸುಂದರಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಮಾತಾಡ್ತಾ ಇದ್ರೆ ಅವರಿಗೆ ಸಂಗೀತದ ಥರ ಅನಿಸುತ್ತೆ, ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ನಿಮ್ಮ ಕನಸುಗಳು ಅವರ ಕನಸುಗಳ ಜೊತೆ ಬ್ಲೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಟೈಮ್ ಜಸ್ಟ್ ಫೈಲ್. ಓಕೆ, ವೆನ್ ವಿ ಆರ್ ಟುಗೆದರ್. ಸೊ ನಿಮ್ಮ ಜೊತೆ ಹೋಗ್ತಾ ಇದ್ರೆ ಯಾವಾಗಲೂ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಸ್ಪರ್ಶಿಸೋದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ಪರ್ಶದಲ್ಲಿ ಮೈ ಮರೆಯೋದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಮಾತಾಡೋ ರೀತಿ, ನಡೆಯೋ ರೀತಿ, ನಗೋದು, ನಿಮ್ಮ ನಗು, ನಿಮ್ಮ ಮಾತು, ನಿಮ್ಮ ನಡೆ ಎಲ್ಲವೂ ಅವರ ಹೃದಯನ ಕರಗಿಸ್ತಾ ಇದೆ. ದ ವೇ ಯು ವಾಕ್, ಟಾಕ್, ಸ್ಮೈಲ್ ಆರ್ ಲಾಫ್ ಆರ್ ಈವನ್ ಕ್ರೈ ಜಸ್ಟ್ ಮೆಲ್ಟ್ ಮೈ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅವ್ರನ್ನ. ಐ ಡಿಡ್ ನಾಟ್ ಸಾ ದ ಟ್ರೂತ್ ಅಬೌಟ್ ದಿಸ್ ಕನೆಕ್ಷನ್ ಫಾರ್ ಲಾಂಗ್ ಟೈಮ್. ಇದು ಸಪ್ರೇಷನಲ್ಲಿ ಇರೋರಿಗೆ ಅಂತ ಅನ್ಸುತ್ತೆ. ತುಂಬ ದಿವಸದಿಂದ ಈ ಸಂಬಂಧದ ಬಗ್ಗೆ ಯಾವುದೇ ಒಂದು ಸತ್ಯ ನನಗೆ ಗೊತ್ತಾಗಿಲ್ಲ. ಈ ಸಂಬಂಧ ಜಾಸ್ತಿ ದಿನ ಉಳಿಯುತ್ತೆ ಅಂತ ನಂಗೆ ಅನಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಟ್ರೈಂಗ್ ನಾಟ್ ಲೂಸ್
ದ ಫೇತ್. ಸೊ ಅವರು ಈ ಸಂಬಂಧದ ಬಗ್ಗೆ ಭರವಸೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಇನ್ನು ಭರವಸೆನ ಇಟ್ಕೊಂಡಿದ್ದಾರೆ. ಐ ಕುಡ್ ನಾಟ್ ಲೆಟ್ ಯು ಗೆಟ್ ಕ್ಲೋಸರ್ ಯು. ಸೊ ಇನ್ನು ನಿಮ್ಮನ್ನ ಅವರ ಜೀವನದ ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಏನೋ ಒಂದು ರೀತಿ ಭಯ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಐ ಹೇಟ್ ದಟ್ ಐ ಲವ್ ಯು. ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನು ಪ್ರೀತಿಸೋದನ್ನ ಅವರು ದ್ವೇಷಿಸ್ತಾರೆ. ಸೊ ಹೀಲಿಂಗ್ ಆಗಬೇಕು, ಇನ್ನು ಸ್ವಲ್ಪ ಬದಲಾವಣೆ ಬೇಕು ಅವ್ರ ಸೈಡಲ್ಲಿ. ಸೊ ಅದಕ್ಕಾಗಿ ಕಾಯಬೇಕು ನೀವು ಅಂತ ಹೇಳ್ತಿದ್ದಾರೆ. ಸೊ ಹೀಲಿಂಗ್ ನೀಡೆಡ್ ಇದೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ ಜೀವನನ ಅಥವಾ ನಿಮ್ಮಿಬ್ಬರ ಸಂಬಂಧನ ಬೇರೆ ರೀತಿಲಿ ನೋಡಲಿಕ್ಕೆ ಅವರು ಶುರು ಮಾಡಿದ್ದಾರೆ. ಸೊ ನೀವು ಅಂದ್ಕೊಂಡಿದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಮೂವ್ ಆನ್ ಮಾಡಿಬಿಟ್ಟಿದ್ದಾರೆ ಅಂತ, ಬಟ್ ಹಾಗೆಲ್ಲ ಏನೂ ಇಲ್ಲ. ಸೊ ಬೇರೆಯೇ ಸತ್ಯ ಇದೆ, ಅದು ಈಗ ಹೇಳೋದಕ್ಕೆ ಆಗೋದಿಲ್ಲ. ಅವರ ಹೃದಯದಿಂದ, ಅವರ ಜೀವನದಿಂದ, ಅವರ ಮನಸ್ಸಿನಿಂದ ನೀವಿನ್ನೂ ದೂರ ಆಗಿಲ್ಲ, ಅವರ ನೆನಪಲ್ಲಿ ನೀವು ಇದ್ದೀರಾ. Take this time about to focus on you really loving yourself. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. To heal right now, and that is something I have to do on my own. So healing ಬೇಕಾಗಿದೆ, ಇನ್ನು ಅವರು ಸ್ವಲ್ಪ ಹೀಲ್ ಆಗಬೇಕಾಗಿದೆ, ಬದಲಾಗಬೇಕಾಗಿದೆ, ನೀವು ಬದಲಾಗಬೇಕಾಗಿದೆ. ಸೊ ಬದಲಾವಣೆ ಬೇಕಾಗಿದೆ. ಸೊ ಡು ಯು ಫೀಲ್ ಮೈ ಟಚ್ ಅಂಡ್ ಮಿಸ್ ದಟ್? ಓಕೆ, ಅವರ ಸ್ಪರ್ಶನ ಮಿಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಐ ಟ್ರೀಟೆಡ್ ಯು ಅನ್ಫೇರ್ಲಿ, ಐ ಆಮ್ ಸೋ ಸಾರಿ, ಯು ಡಿಡ್ ನಾಟ್ ಡಿಸರ್ವ್ ದಟ್. ಓಕೆ, ತಪ್ಪಾಗಿ ವ್ಯವಹಾರ ಮಾಡಿದ್ದಾರೆ ನಿಮ್ಮ ಜೊತೆ, ಅದಕ್ಕಾಗಿ ಸಾರಿ ಕೇಳ್ತಾ ಇದ್ದಾರೆ. I was blindfolded. Now I finally realize that it is you. It was always you. You are the one. ಸೊ ಅವ್ರಿಗೀಗ ಅರ್ಥ ಆಗಿದೆ, ಅವ್ರ ಜೀವನದಲ್ಲಿ ಅವ್ರ ಜೊತೆ ಬಾಳ್ಬೇಕಾದಂಥ, ಇರಬೇಕಾದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನೀವು ಅಂತ. ಐ ಲವ್ ಯು ಅನ್ಕಂಡೀಷ್ನಲಿ. ಸೊ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನ. ಯು ಆರ್ ಮೈ ಫ್ಯೂಚರ್ ವೈಫಿ. ಫ್ಯೂಚರ್ ವೈಫ್ ನಿಮ್ಮನ್ನ ಭಾಳ ಸಂಗಾತಿಯಾಗಿ ನೋಡ್ತಾರೆ ಅವರು. ಐ ವಿಶ್ ಯು ಲವ್ ಆ್ಯಂಡ್ ಹ್ಯಾಪಿನೆಸ್ ಡಿಯರ್. ನೀವು ಯಾವಾಗಲೂ ಪ್ರೀತಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು ಅಂತ ಹಾರೈಸ್ತಾ ಇದ್ದಾರೆ. ದ ಟೈಮಿಂಗ್ಸ್ ಜಸ್ಟ್ ವಾಸ್ ನಾಟ್ ರೈಟ್ ಫಾರ್ ಅಸ್. ಈಗ ಸಮಯ ಸರಿ ಇಲ್ಲ ನಮ್ಮಿಬ್ರು ಮಧ್ಯೆ ಅಂತ ಹೇಳ್ತಿದ್ದಾರೆ. ಸೊ ರೈಟ್ ಟೈಮ್ ಬರೋವರೆಗೂ ವೇಟ್ ಮಾಡಬೇಕು ಅಂತ. ಗೋ ಗೆಟ್ ಇಟ್, ಬ್ಲೆಸ್ಸಿಂಗ್ಸ್ ಈಸ್ ಯುವರ್ಸ್. ಸೊ ಆಶೀರ್ವಾದ ನಿಮಗಿದೆ, ನೀವೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ಆಗತ್ತೆ, ತಗೋ ಹೋಗು ಅಂತ ಹೇಳ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡಿ ಅನ್ನೋದು ಮೇನ್ ಇಂಟೆನ್ಷನ್ ಇದೆ ಇಲ್ಲಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರೇಮ ಸಂದೇಶ ಏನಿದೆ ನೋಡುವ. ಅವ್ರನ್ನ ಆರೋಗ್ಯದ ಮುಖಾಂತರ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಹುಷಾರಿಲ್ದಾಗ ನೀವು ಟೇಕ್ ಕೇರ್ ಮಾಡೋದು ಅವರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಒಂದೇನೋ ಸ್ಪೆಷಲ್ ಮೆಸೇಜ್ ಇದೆ. ಯು ಆರ್ ಮೈ ಫ್ಯೂಚರ್ ವೈಫಿ. ಓಕೆ, ನೀವವರ ಫ್ಯೂಚರ್ ವೈಫ್ ಅಂತ ಹೇಳ್ತಿದ್ದಾರೆ. ಅವ್ರ ನೋವನ್ನೆಲ್ಲ ನೀವು ದೂರ ಮಾಡ್ತಾ ಇದ್ರಿ, ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಕಣ್ಣಿನ ಹೊಳಪು, ನಿಮ್ಮ ಕಣ್ಣಲ್ಲಿ ಅವ್ರು ನೋಡಿದಾಗ ಬರುವಂಥ ಒಂದು ಸ್ಪಾರ್ಕ್ ಏನಿದೆ, ಅದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನಾಳೆನೇ ಅವ್ರಿಗೆ ಸತ್ರು ಕೂಡ ಚಿಂತೆ ಇಲ್ವಂತೆ, ಯಾಕೆಂದರೆ ನನ್ನ ಸೋಲ್ಮೇಟ್ನ ಮೀಟ್ ಮಾಡಿದ್ದೀನಿ ಅನ್ನುವಂಥ ಒಂದು ಸಂತೃಪ್ತಿಯಲ್ಲಿ ಅವರು ಸಾಯ್ತಾರಂತೆ. ಸೊ ಸಾಯೋದು ಬೇಡ, ಬದುಕಲಿ.
ಸೊ ನಿಮ್ಮ ಕಣ್ಣಿನ ಜೊತೆ ಅವ್ರು ಮಾತಾಡಲಿಕ್ಕೆ ತುಂಬ ಇಷ್ಟ. ನಿಮ್ಮ ಜೊತೆ ಏನು ಮಾತಾಡ್ದಿರ ಸುಮ್ಮನೆ ಮೌನವಾಗಿ ನಿಮ್ಮ ಜೊತೆ ನೋಡ್ತಾ ಗಂಟೆಗಟ್ಟಲೆ ಕೂತ್ಕೊಳ್ಳೋದು ಅವ್ರಿಗೆ ಇಷ್ಟ. ಮಾತಿಲ್ಲ ಕತೆ ಇಲ್ಲ, ಬರೀ ರೋಮಾಂಚನ ಅನ್ನೋ ರೀತಿಲಿ. ಸೊ ಅವ್ರ ಭಯನೆಲ್ಲ ನೀವು ದೂರ ಮಾಡಿದ್ರಂತೆ, ಅವ್ರನ್ನ ಹೀಲ್ ಮಾಡಿದ್ರಂತೆ, ಅವರ ಬ್ಯಾಡ್ ಹ್ಯಾಬಿಟ್ನೆಲ್ಲ ತೆಗ್ಸಾಕಿದ್ರಂತೆ. ಜೊತೆಗೆ ಪ್ರೀತಿ ಅಂದರೆ ಏನು, ಹೇಗೆ ಪ್ರೀತಿಸ್ಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದದ್ದನ್ನು ಬಿಡಿಸಿ ಒಂದೊಳ್ಳೆ ರೀತಿಯಲ್ಲಿ ಪ್ರೀತಿ ಅಂದರೆ ಏನು, ಎಲ್ಲವನ್ನು ಹೇಗೆ ಪ್ರೀತಿಸೋದು, ಆ ಒಂದು ಹೆಡ್ಟೆಕ್ ಲೈಫಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ತಾಳ್ಮೆಗೆ ಅವ್ರಿಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ತುಂಬ ಇಷ್ಟಪಡ್ತಾರೆ ನೀವು ತಾಳ್ಮೆನ ಕಲಿಸ್ಕೊಟ್ಟಿದ್ದನ್ನು. ಸೊ ನೀವು ಅವ್ರನ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಐ ಫೀಲ್ ಕಂಫರ್ಟಬಲ್ ಇನ್ ಯುವರ್ ಆರ್ಮ್ಸ್ ಅಂದರೆ ಅದೇ ಅರ್ಥ. ನಿಮ್ಮ ತೋಳುಗಳಲ್ಲಿ ಅವರಿಗೆ ಸುಖ ಇದೆ ಅಂತ. ಐ ಶುಡ್ ಹ್ಯಾವ್ ಟೋಲ್ಡ್ ಯು ಹೌ ಐ ಫೆಲ್ಟ್ ಅಂತಾರೆ. ಅವ್ರು ಹೇಗೆ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ ಅಂತ ಅವ್ರಿಗೆ ಹೇಳೋದಕ್ಕೆ ಕಷ್ಟ, ಅಷ್ಟು ರೊಮ್ಯಾಂಟಿಕ್ ಫೀಲ್ ಮಾಡ್ತಾರೆ ಅವರು. ಮೇ ಬಿ ಇದು ಸಪ್ರೇಷನಲ್ಲಿ ಇರೋರಿಗೆ ಮೆಸೇಜಸ್ ಅನಿಸುತ್ತೆ. ಸೊ ದ ಡಿಸ್ಟೆನ್ಸ್ ಹ್ಯಾಸ್ ಕಿಲ್ಲಿಂಗ್ ಮೀ. ಸೊ ನಿಮ್ಮಿಂದ ದೂರ ಇರೋದು ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ನೀವು ಅವರ ಫ್ಯೂಚರ್ ವೈಫ್ ಅಂತ ಹೇಳ್ತಿದ್ದಾರೆ. ಸಾರಿ. ಸೊ ನಿಮ್ಮಿಂದ ದೂರ ಉಳಿಬೇಕು, ದೂರ ಹೋಗಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ಜೀವನದ ಏಂಜಲ್ ನೀವು. ಯು ಆರ್ ಆನ್ ಏಂಜಲ್ ಆಫ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಲಾಸಿಂಗ್ ಮೈ ಸೆಲ್ಫ್ ಇನ್ ದಿಸ್ ರಿಲೇಶನ್ಶಿಪ್, ಫಿಯರ್ ಈಸ್ ಹೋಲ್ಡಿಂಗ್ ಮೀ ಬ್ಯಾಕ್. ಸೊ ಈ ರಿಲೇಶನ್ಶಿಪ್ಪಲ್ಲಿ ಅವ್ರನ್ನವರು ಕಳ್ಕೊಂಬಿಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಭಯ ಆಗ್ತಾ ಇದೆ ಈ ಸಂಬಂಧದ ಬಗ್ಗೆ, ನಿಮ್ಮಿಬ್ಬರ ಸಂಬಂಧದ ಬಗ್ಗೆ. ಯಾಕೆ ಕೂತ್ ಮಾತಾಡಿ. ಐ ಜಸ್ಟ್ ಕುಡ್ ನಾಟ್ ಗಿವ್ ಯು ವಾಟ್ ಯು ನೀಡ್. ಸೊ ನಿಮಗೆ ಬೇಕಾದಂಥ ಜೀವನನ ಅವ್ರು ಕೊಡಲಿಕ್ಕೆ ಈಗ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. I took you for granted and I regret that now. I am sorry dear. ಸೊ ನಿಮ್ಮನ್ನ ಗ್ರಾಂಟೆಡ್ ಆಗಿ ಓಸಿಯಲ್ಲಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಸೊ ಈಗ ಗೊತ್ತಾಗ್ತಾ ಇದೆ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದಾರೆ. ಇಫ್ ಐ ಕಮ್ ಬ್ಯಾಕ್ ಟು ಯು ನೌ ಐ ವುಡ್ ಜಸ್ಟ್ ಹರ್ಟ್ ಯು ಈವನ್ ಮೋರ್. ಸೊ ಈಗ ಅವರು ನಿಮ್ಮ ಜೀವನಕ್ಕೆ ವಾಪಸ್ ಬಂದರೆ ಮೊದಲಿಗಿಂತ ಹೆಚ್ಚಿನ ನೋವಾಗುತ್ತೆ. ಹಾಗಾಗಿ ಅವ್ರಿಗೆ ಭಯ ಕಾಡ್ತಾ ಇದೆ, ಹೋಗೋದು ಬೇಡವೋ ಅಂತ. ಐ ವಾಂಟ್ ಟು ಟಾಕ್ ಟು ಯು ಅಗೇನ್ ಆ್ಯಂಡ್ ಮೇಕ್ ಥಿಂಗ್ಸ್ ಬೆಟರ್ ರೈಟ್ ಬಿಟ್ವೀನ್ ಅಸ್. ಬಟ್ ಸೊ ಮತ್ತೆ ಮಾತಾಡಬೇಕು, ಕೂತು ಇಬ್ಬರ ಮಧ್ಯೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಭಯ ಕಾಡ್ತಾ ಇದೆ. ಬರ್ತಾರೆ. I want saying goodbye to you was the hardest thing I ever had to do. ಸೊ ನಿಮ್ಮನ್ನ ಬಿಟ್ಟು ಹೋಗೋದು, ನಿಮಗೆ ಬಾಯ್ ಬಾಯ್ ಹೇಳೋದು ಅವ್ರಿಗೆ ತುಂಬ ಕಷ್ಟ. ಅದು ಮಾಡಲಿಕ್ಕೆ ಆಗೋದಿಲ್ಲ, ಮಾಡೋದು ಇಲ್ಲ ಅವರು. every time I see you, always get amazed by how beautiful you truly are. ಓಹೋ, ಸೌಂದರ್ಯದ ಖನಿಜ ನೀವು. ಐ ಆಸ್ಕ್ ಗಾಡ್, ಮೈ ಏಂಜಲ್ಸ್, ಮೈ ಆನ್ಸಿಸ್ಟರ್ಸ್, ಮೈ ಗೈಡ್ಸ್ ಅಬೌಟ್ ಯು. ಸೊ ನಿಮ್ಮ ಬಗ್ಗೆ ಸಾಕಷ್ಟು ಕಡೆ ವಿಚಾರಣೆ ನಡೆಸಿದ್ದಾರೆ ಅವರು. ಮೇ ಬಿ ನೀವು ನಡೆಸಿರ್ಬೋದು. ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ. ತುಂಬ ಭಯ ಕಾಡ್ತಾ ಇದೆ, ನೀವು ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತೀರಾ ಅಂತ. ಮಾಡ್ತೀರಾ?
ದ ಫೀಲಿಂಗ್ಸ್ ದ ಓನ್ಲಿ ಗ್ರೋ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಈಚ್ ಡೇ. ಐ ಕೆನಾಟ್ ಕಂಟ್ರೋಲ್ ಇಟ್. ಸೊ ನಿಮ್ಮ ಬಗ್ಗೆ, ನಿಮ್ಮ ಸಂಬಂಧದ ಬಗ್ಗೆ ಅವ್ರಿಗೆ ಫೀಲಿಂಗ್ಸ್ ಜಾಸ್ತಿ ಆಗ್ತಿದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. I know in my heart that someday somehow we will be together again. ಮತ್ತೆ ಒಂದಲ್ಲ ಒಂದಿನ ಮತ್ತೆ ಭೇಟಿ ಆಗೇ ಆಗ್ತೀವಿ ಅಂತ ನನಗೆ ನೆನಪಿದೆ, ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಮ ಪ್ರೇಮ ಸಂದೇಶ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀವಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ.